ಯಮ ಸ್ವರೂಪಿಯಾಗಿ ಸಂಚರಿಸುವ ಖಾಸಗಿ ಶಾಲಾ ವಾಹನಕ್ಕೆ 32 ವರ್ಷದ ವ್ಯಕ್ತಿ ಬಲಿಯಾಗಿದ್ದಾನೆ. ಬಿಜೆ ಶಾಲಾ ವಾಹನಕ್ಕೆ ಡಿಕ್ಕಿ ಹೊಡೆದ ಬೈಕ್ನಲ್ಲಿದ್ದ ಆನೂರು ಗ್ರಾಮದ ಮೋಹನ್ 32 ವರ್ಷದ ಯುವಕ ಸಾವಾಗಿದ್ದು, ನಿನ್ನೆ ಸಂಜೆ 5:30ರಲ್ಲಿ ಘಟನೆ ನಡೆದಿದೆ. ನಗರದ ಹೊರವಲಯದ ತಾತಹಳ್ಳಿ ಗ್ರಾಮದ ತಿರುವಿನಲ್ಲಿ ಬಸ್ ಕ್ರಾಸ್ ಮಾಡುವಾಗ ದಿಬ್ಬುರಳ್ಳಿಯಿಂದ ಬೈಕ್ನಲ್ಲಿ ಬಂದ ಮೋಹನ್ ಮತ್ತು ಪ್ರಶಾಂತ್ ಡಿಕ್ಕಿ ಹೊಡೆದ ಪರಿಣಾಮ ಪ್ರಶಾಂತ್ ಕೈ ಮುರಿದುಕೊಂಡು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಮೋಹನ್ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಸಾಗಿಸುವಾಗ ಮಾರ್ಗ ಮಧ್ಯೆ ಕೊನೆ ಉಸಿರೆಳೆದಿದ್ದಾನೆ. ಬೆಸ್ಕಾಂ ಇಲಾಖೆಯಲ್ಲಿ ಮೀಟರ್ ರೀಡರ್ ಆಗಿ ಕೆಲಸ ಮಾಡುತ್ತಿದ್ದ ಯುವಕ ಮೋಹನ್ ಮೃತಪಟ್ಟು ಸಂಬಂಧಿಕರು ಮತ್ತು ಸ್ನೇಹಿತರಲ್ಲಿ ಕರಿಮೋಡ ಕವಿದಂತಾಗಿದೆ. ಯಾವುದಕ್ಕೂ ಖಾಸಗಿ ಶಾಲೆಗಳ ಸಮಯ ಹಾಗೂ ಆಡಳಿತ ಕಟ್ಟುಪಾಡುಗಳಿಗೆ ಒಳಪಟ್ಟು ಬಸ್ಗಳನ್ನು ಚಾಲನೆ ಮಾಡುವಾಗ ಅಜಾಗರೂಕತೆಯಿಂದ ಚಾಲನೆ ಮಾಡುತ್ತಿರುವುದು ಎಲ್ಲದಕ್ಕೂ ಕಾರಣವಾಗಿದೆ ಎಂತೀರಾ? ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿ ತನಿಖೆ ಮುಂದುವರಿಸಿದ್ದಾರೆ. ನಾವು ದಿಬ್ಬುರಳ್ಳಿ ಕಡೆಯಿಂದ ಲೆಫ್ಟ್ ಸೈಡಲ್ಲಿ ಗಾಡಿ ಓಡಿಸ್ಕೊಂಡು ಬರ್ತಾಯಿದ್ದೆ. ಇವರು BJS ವ್ಯಾನ್ ಅವರು ಅಲ್ಲಿ ತಾತಹಳ್ಳಿ ಗೇಟಲ್ಲಿ ರೈಟ್ ತಗೋತಾಯಿದ್ರು. ರೈಟ್ಗೆ ಹೊಡೆಯೋಕ್ಕೆ ಅವ್ರು ಇಂಡಿಕೇಟ್ ಆಗಲಿ ಏನಿಲ್ಲ. ನಾವು ಆರನ್ನು ಹೊಡಿತಾನೆ ಇದ್ವಿ. ಅವರು ಹಿಂದ್ಗಡೆ ನೋಡ್ಕೊಂಡ್ರು ಮುಂದ್ಗಡೆ ನೋಡ್ಕೊಂಡ್ರು ಗೊತ್ತಿಲ್ಲ. ಬಂದು ಸಡನ್ನಾಗಿ ಬಂದು ಹೊಡೆದ್ಬಿಟ್ರು ಗಾಡಿಗೆ. ಅಷ್ಟೇ ಆಗಿದ್ದು. ನೀವು ಯಾರ್ಯಾರಿದ್ರಿ ಗಾಡಿಯಲ್ಲಿ? ನಾನು ನನ್ನ ಫ್ರೆಂಡ್ ಇದ್ದೆ. ಅವ್ರ ಹೆಸರುಗಳು ಹೇಳಿ. ಮೋಹನ್ನು ನಮ್ಮ ಫ್ರೆಂಡ್ ಹೆಸರು. ನಿಮ್ಮ ಹೆಸರು? ನಮ್ಮ ಹೆಸರು ಪ್ರಶಾಂತ್. ನಿಮಗೆ ಏನಾಗಿದೆ? ನನ್ನ ಕೈ ಸ್ವಲ್ಪ ಫ್ರ್ಯಾಕ್ಚರ್ ಆಗಿದೆ. ಇಲ್ಲೆಲ್ಲ ಬೆಂಡ್ ಆಗಿಬಿಟ್ಟು, ಮತ್ತು ಕಾಲಿಗೆ ಸ್ವಲ್ಪ ಏಟಾಗಿದೆ, ಕೈಗೆ ಸ್ವಲ್ಪ ಏಟಾಗಿದೆ.